ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಕಾವ್ಯ ಗಾರ್ಡನ್ಗೆ ಎಲ್ಲ ನೀರನ್ನ ಹಾಕ್ತಾ ಇರ್ತಾಳೆ, ಗಿಡಗಳಿಗೆಲ್ಲ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಸೀದಾ ಹಾಗೆ ಕಾವ್ಯನ ನೋಡ್ಕೊಳ್ತಾ ಬಂದು ಇನ್ನು ಕಾರಿಡಾರಲ್ಲಿ ಜೋಕಾಲಿ ಮೇಲೆ ಕುತ್ಕೊಳ್ತಾ ಹಾಗೆ ಕಾವ್ಯನೇ ನೋಡ್ತಾ ಇರ್ತಾನೆ. ಅಟ್ ಎ ಟೈಮ್ಗೆ ಕಾವ್ಯನ ಸೊಂಟ ಕಾಣಿಸ್ತಾ ಇರುತ್ತೆ ರಾಜ್ಗೆ. ಆ ಸಮಯ ತಕ್ಕನಂಗೆ ಹಾಡು ಸಹ ಹಾಕೊಂಡು ಕಾವ್ಯ ಸೊಂಟನ್ನೇ ತುಂಬಾ ಹೊತ್ತು ನೋಡ್ತಾನೆ ಇರ್ತಾನೆ. ಕಾವ್ಯ ನೋಡಿದ್ರೆ ಅವಳ ಯೋಚನೆಯಲ್ಲಿ ಅವಳು ನೀರು ಹಾಕೊಳ್ತಾ ನಿಂತಿರ್ತಾಳೆ. ಸಡನ್ ಆಗಿ ನೋಡಿದ್ರೆ ಇವರು ಏನ್ ನೋಡ್ತಿದ್ದಾರೆ, ಏನ್ ನನ್ನ ಕಡೆ ಯಾಕೆ ಇಷ್ಟೊತ್ತಿ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇರ್ತಾಳೆ ಕಾವ್ಯ. ಇರಿ ಮಾಡ್ತೀನಿ ನಿಮಗೆ ಅಂತ ಅನ್ಕೊಳ್ತಿದ್ದಂಗೆ, ಏನ್ರಿ ಮಾಡ್ತಿದ್ದೀರಾ, ಏನ್ರಿ ಮಾಡ್ತಾ ಇದ್ದೀರಾ, ಹಾಗೆ ನೋಡ್ತಾ ಇದ್ದೀರಾ, ನಾನೇನೋ ನೋಡಿಲ್ವಲ್ಲ, ಹೋ ನನಗೇನು ಗೊತ್ತಿಲ್ಲ ಅನ್ಕೊಂಡ್ರಾ, ನಿಮಗೆ ಹೇಗೆ ಬಾಯಿ ಬಡಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಕಾವ್ಯನು ಮನ್ಸಲ್ಲಿ ಅನ್ಕೊಳ್ತಾ ಅವಳು ಸಹ ರಾಜ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಹೇಗಾದರೂ ಮಾಡಿ ಇವರಿಗೆ ನಾನು ಸ್ವಲ್ಪ ಆಟ ಆಡಿಸ್ಬೇಕಲ್ಲ ಅಂತ ಅನ್ಕೊಳ್ತಿದ್ದಂಗೆ, ಹೋ ನೀವೇನು ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು, ನಾನೇನು ಮಾಡಿದೆ, ನಿಮಗೆ ಮಾಡ್ತೀನಿ ಅಂತ ಅನ್ಕೊಳ್ತಾ ಮತ್ತೆ ನೀರೆಲ್ಲ ಹಾಕ್ತಾ ಇರ್ತಾಳೆ ಗಿಡಕ್ಕೆ. ನೋಡಿದ್ರೆ ರಾಜ್ ಮತ್ತೆ ಕೆನ್ನೆ ಮೇಲೆ ಗಲ್ಲ ಮೇಲೆ ಕೈ ಕೊಟ್ಟು ಕಾವ್ಯನ್ ಸೊಂಟನೆ ವಿಪರೀತ ನೆಮ್ಮದಿಗಿಂದ ನೋಡ್ತಾ ಇರ್ತಾನೆ. ಇನ್ನು ಈ ಕಡೆ ಕಾವ್ಯ, ಓಹೋ ಇವ್ರು ಇದನ್ನ ನೋಡ್ತಿದ್ದಾರೆ ಅಂತ ಕಾವ್ಯ ಗೊತ್ತಾಗಿ, ಇರಿ ನಿಮಗ್ ಬಂದೆ ಅಂತ ಹೇಳಿ, ಏನ್ರಿ ಮಾಡ್ತಾ ಇದ್ದೀರಾ ನೀವು, ಥೂ ಪೋಲಿ ಹುಡ್ಗ ಕಣ್ರಿ ನೀವು, ಏನ್ ನೋಡ್ಬಾರ್ದು ಅದನ್ನೆಲ್ಲ ನೋಡ್ತೀರಲ್ರಿ, ಅಬ್ಬಾಬ ರಾಮರಾಮ ನಾನೇನ್ ನೋಡ್ದೆ ಕಳಾವತಿ, ಯಾಕೆ ನೀನ್ ಈ ರೀತಿ ಹೇಳ್ತಾ ಇದ್ಯಾ, ನೀವು ನನ್ನ ಸೊಂಟ ನೋಡಿದ್ರಿ ತಾನೆ, ಛೀ ಅಂತ ಹೇಳ್ತಿದ್ರೆ, ನಾನೆಲ್ಲಿ ನೋಡ್ದೆ, ಮತ್ತೆ ಆ ಸಾಂಗ್ ಯಾಕೆ ನೀವು ನೋಡ್ತಾರ ನೋಟ ಎಲ್ಲ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ, ನಿಮಗ್ ಮಾಡ್ತೀನ್ರಿ, ನೀವು ಸ್ವಲ್ಪನೂ ಸರಿ ಇಲ್ಲಪ್ಪ, ಥೂ ಅಂತ ಹೇಳಿ ಹೋಗ್ತಿದ್ರೆ, ಇವಳೇನು ಇವಳಿಗೋಸ್ಕರ ನಾನು ಸೈಟ್ ಹೊಡಿತಿದ್ರೆ ಇವಳೇನು ಹಿಂಗಂದ್ಬಿಟ್ಟು ಹೋಗ್ತಿದ್ದಾಳಲ್ಲ, ಅಲ್ಲ ಯಾರಾದ್ರೂ ಹುಡುಗಿನ ಹೇಗ್ ಪಟಾಯಿಸೋದು ಅನ್ನೋದನ್ನ ಬರ್ದಿದ್ದಾರೆ ಹೊತ್ತು ಹೆಂಡ್ತಿನ ಹೇಗ್ ಪಟಾಯಿಸ್ಕೊಳ್ಳೋದು ಅಂತ ಗೊತ್ತಿಲ್ವಲ್ಲ ಶಿವನೇ, ಏನಪ್ಪ ಮಾಡೋದು, ಹೇಗಾದ್ರೂ ಮಾಡಿ ಕಳಾವತಿನ ನನ್ನ ಬುಟ್ಟಿಗೆ ಬಿಡಿಸ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಪ್ಪ ಪರಮಾತ್ಮ ಎಲ್ಲ ನೀನೇ ನೋಡ್ಕೋಬೇಕು, ನೀನ್ ನಡೆಸ್ದಂಗೆ ನಾನು ನಡೀತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಕಾಲೇಜಿಗೆ ಹೊರಡ್ಬೇಕು ಅಂತ ರೆಡಿಯಾಗಿ ಹೊರಡ್ತಾ ಇದ್ರೆ, ಏ ಅಪ್ಪು ಎಲ್ಲಿಗೆ ಹೋಗ್ತಿದ್ಯೆ, ಏನಮ್ಮ ನಿಂದು, ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರಾ, ಏ ಫಸ್ಟ್ ಹೇಳು ಎಲ್ಲಿಗೆ ಹೋಗ್ತಾ ಇದ್ಯಾ, ಎಷ್ಟು ದಿವಸ ಅಂತ ಮನೇಲೇ ಇರ್ಲಿ ಹೇಳು, ಇವತ್ತು ನನಗೆ ಕೋಚಿಂಗ್ ಸೆಂಟರ್ ಅಲ್ಲಿ ಎಕ್ಸಾಮ್ ಇದೆ, ಯಾಕೆ ನಿನಗೆ ಗೊತ್ತಿಲ್ವಾ, ಯಾವ ಕೋಚಿಂಗ್ ಸೆಂಟರು ಬೇಡ ಏನು ಬೇಡ, ನೀನ್ ಓದೋದು ಬೇಡ ಏನು ಬೇಕಾಗಿಲ್ಲ, ಮನೇಲಿ ನೆಮ್ಮದಿಯಾಗಿ 3 ಹೊತ್ತು ತಿನ್ಕೊಂಡು ಇದ್ದೀರು ಅಷ್ಟೇ ಸಾಕು. ಮಾ ಏನ್ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ, ನನ್ ಕನ್ಸಿರೋದೇನು, ನಾನ್ ಮಾಡ್ಬೇಕು ಅನ್ಕೊಂಡಿರೋದೇನು, ಎಲ್ಲದಕ್ಕೂ ನೀನು ಮಣ್ಪಾಲ್ ಮಾಡ್ಬೇಡಮ್ಮ ಅಂತ ಹೇಳ್ತಿದ್ರು. ಸಾಕು ಕಣೆ, ಅಕ್ಕಪಕ್ಕ ಜನ ಮಾತಾಡಿದ್ದು ಹಂಗ್ಸೋದು ಅವೆಲ್ಲ ನನಗೆ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ, ಈಗ ಮತ್ತೆ ನೀನ್ ಹೊರಗೆ ಹೋದೆ ಅಂತ ಇಟ್ಕೋ, ಮತ್ತೆ ಅಕ್ಕಪಕ್ಕ ಜನ ನೋಡಿ ಇವಳಿಗಷ್ಟು ನಾಚಿಕೆ ಮಾನ ಮರಿದಿ ಹೋಗಿದ್ರು ಮತ್ತೆ ಬಂದಿದ್ದಾಳೆ ಇವಳು ಅಂತ ಎಲ್ಲ ಆಡ್ಕೋತಾರೆ ಕಣೆ, ಬೇಡ ಕಣೆ ಅಮ್ಮ, 4-5 ಜನ ಏನೋ ಆಡ್ಕೊಂತಾರೆ ಅಂತ ಅನ್ಕೊಂಡ್ರೆ ನೀನ್ ಈ ರೀತಿ ಮಾಡ್ತಾ ನಿಂತ್ಕೊಂಡ್ರೆ ನಾನು ಏನು ಸಾಧಿಸಕ್ಕಾಗಲ್ಲ ಅಮ್ಮ, ಸುಮ್ಮನೆ ಬಿಟ್ಬಿಡು, ನನ್ನ ಪಾಡಿಗೆ ನಾನು ಹೋಗ್ತೀನಿ, ನನ್ನ ಪಾಡಿಗೆ ನಾನು ಬರ್ತೀನಿ, ಮೊದಲು ಹೇಗಿದ್ನೋ ಹಾಗೆ ಇರ್ತೀನಿ, ಹಾಗೆ ಬಿಡಕ್ಕಾಗುತ್ತೆ, ನಿನಗಂತೂ ಬುದ್ಧಿ ಇಲ್ಲ ರೀ, ಏನ್ರಿ ನಿಮ್ಮ ಮಗಳು ಈ ರೀತಿ ಮಾಡ್ತಾ ಇದ್ದಾಳೆ, ಸ್ವಲ್ಪ ನೀವಾದ್ರೂ ಬುದ್ಧಿ ಹೇಳ್ರಿ, ಅವಳು ಮಾಡ್ತಾ ಇರೋದು ಸರಿಯಾಗಿ ಇದೆ ಕನಕ, ನೀನ್ ಮಾಡ್ತಾ ಇರೋದು ತಪ್ಪಿದೆ ಅಂತ ಹೇಳ್ತಿದ್ರೆ, ಸರಿ ಹೋಯ್ತು ಅಪ್ಪನ ಮಗಳು ಸರಿಗಿದ್ದೀರಾ, ಮಾ ನೀನೇ ಅಮ್ಮ ಹಂಗೆ ತಪ್ಪಾಗಿ ಅರ್ಥ ಮಾಡ್ಕೋತಾ ಇರೋದು ಆಯ್ತಾ, ಎಲ್ಲ ಯಾರು ಏನ್ ಅನ್ಕೊಳ್ತಾರೆ ಅಂತ ನಾವು ಬದುಕ್ತಿಲ್ಲ, ನಮ್ ಕಷ್ಟ ಸುಖಕ್ಕೆ ನಾವೇ ಹೊಣೆ, ನಾವೇ ಬದುಕೋದು, ನಾವೇ ಏನಿದ್ರು ಸಾಧಿಸಕ್ಕಾಗೋದು, ಯಾರೋ ಏನೋ 4-5 ಜನ ನೋಡ್ತಾರೆ ನಮ್ಮ ಹೆಸರೆಲ್ಲ ಹೊಂಟೋಗುತ್ತೆ ಅಂತ ಯಾರು ಬದುಕ್ತಿಲ್ಲ ಅಮ್ಮ ಇಲ್ಲಿ. ಏನೇ ನಿನ್ಗೆ ಒಂದ್ಸತಿ ಹೇಳ್ತೀನಿ, ಪದೇ ಪದೇ ಹೇಳೋಷ್ಟು ನನಗೆ ತಾಳ್ಮೆ ಇಲ್ಲ, ನಾನ್ ಹೋಗ್ಬೇಕಮ್ಮ, ಬಿಟ್ಬಿಡು, ಏ ಬಂಟಿ ಏನೋ ಮಾಡ್ತಾ ಇದ್ಯಾ, ಬಾ ಹೋಗೋಣ ಅಂತ ಹೇಳ್ತಿದ್ರು. ಸರಿ ಬಂದೆ ಅಕ್ಕ ಅಂತ ಅವರು ಸಹ ಹೊರಟಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ರಾಜ್ ಆ ಕಡೆಯಿಂದ ಬರ್ತಾ ಇರೋದನ್ನ ನೋಡಿ, ಏನ್ ರಾಜ್, ನೀನ್ ಮಾಡ್ತಾ ಇರೋದು ಯಾವುದು ಸರಿ ಇಲ್ಲ,
ನಾನೇನ್ ಮಾಡ್ದೆ ಅಜ್ಜಿ? ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಲ್ಲಿ ಕುತ್ಕೊಂಡು ಕಾವ್ಯನ ನೀನ್ ನೋಡ್ತಾ ಇದ್ದಿದ್ದು ಎಲ್ಲಾನು ನಾನು ಅಬ್ಸರ್ವ್ ಮಾಡ್ತಿದ್ದೆ. ಏನ್ ಮಾಡೋದು ಅಜ್ಜಿ ಹೇಳಿ? ನಾನೇನೋ ಕಾವ್ಯನ ಬೀಳಿಸ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ, ನೋಡಿದ್ರೆ ಅವಳು ಬೀಳ್ತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಸ್ವರಾಜ್ ಅವ್ರ ಅಜ್ಜಿಯವ್ರಿಗೆ ತುಂಬಾ ಶಾಕ್ ಆಗಿರುತ್ತೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 360 ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಸ್ವರಾಜ್ ಅವ್ರ ಅಜ್ಜಿಗೆ ನೀನ್ ಈ ರೀತಿ ಮಾಡ್ತಿದ್ಯಾ? ನನಗ್ ತುಂಬಾ ಖುಷಿ ಆಗ್ತಿದೆ ರಾಜ್. ಹೇಗಾದ್ರೂ ಮಾಡಿ ನಿನ್ ಮನ್ಸಲ್ಲಿರೋ ಮಾತನ್ನ ಅವಳ ಹತ್ರ ಹೇಳು. ಅವಳು ಅರ್ಥ ಮಾಡ್ಕೋತಾಳೆ. ಅವಳು ಎಷ್ಟೇ ಆದ್ರೂ ನೀನ್ ಹೆಂಡ್ತಿ. ಅಜ್ಜಿ, ನನಗೇನೋ ಗೊತ್ತಿದೆ, ನನ್ನ ಬುದ್ಧಿನೂ ಅವಳ ಬುದ್ಧಿನೂ ಒಂದೇ ತರಾನೇ. ನಮಗೇನು ಅಂದ್ರೆ ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ನಾನು ಹೇಗೆ ಆಸೆ ಪಡ್ತೀನೋ ಅವಳು ಸಹ ಆಸೆ ಪಡ್ತಾಳೆ. ಈ ಮನೆಗೆ ಬಂದಾಗಿಂದ ಅವಳು ಯಾರಿಗೇನೇನು ಬೇಕು, ಏನೇನಿಲ್ಲ, ಹೇಗೆ ಎತ್ತ ಅಂತ ಎಲ್ಲನೂ ನೋಡಿದ್ದೀನಿ. ನನಗೆ ಅವಳು ಪರ್ಫೆಕ್ಟ್ ಆಗಿದ್ದ ಹೆಂಡ್ತಿ ಅಂತಾನೂ ನನಗೆ ಗೊತ್ತಿದೆ. ಅವಳು ಹೇಗಾದ್ರೂ ಮಾಡಿ ನಾನು ನಿರಾಕರಿಸ್ಬೇಕು, ನನಗೆ ಸರಿ ಹೋಗಲ್ಲ ಅಂತ ಅನ್ಕೊಳ್ತಿದ್ದವನು ನಾನೇ ಬದಲಾಗಿದ್ದೀನಿ. ಅದಲ್ದಿರಾ ಅಮ್ಮ ಯಾವಾಗೂ ಅವಳು ಅಂದ್ರೆ ಆಗ್ತಾನೆ ಇದ್ದಿರ್ಲಿಲ್ಲ. ಅಮ್ಮನೂ ಸಹ ಕಳಾವತಿ ಕಡೆ ಟರ್ನ್ ಆಗ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಮಾಯ ಮಾಡಿದಾಳೆ ಈ ಜನಗಳನ್ನೆಲ್ಲ. ಅವಳು ಮಾಯ ಅಲ್ಲ ರಾಜ್ ಮಾಡಿರೋದು, ಪ್ರೀತಿನ ತೋರ್ಸಿದಾಳೆ. ಅದಕ್ಕೆ ಎಲ್ಲರೂ ಹೀಗೆ ಅವಳ ಕಡೆ ಸಪೋರ್ಟಿವ್ ಆಗಿರ್ತಾರೆ. ಅದು ಗೊತ್ತಾಯ್ತು ಅಜ್ಜಿ. ಅದಕ್ಕೆ ಈಗೇನಾದ್ರೂ ನಾನು ನನ್ನ ಮನ್ಸಲ್ಲಿರೋ ಮಾತನ್ನ ಹೇಳ್ಬಿಟ್ರೆ, ಈಗ ಈ ಮನೇಲಿರೋ ಕಷ್ಟ ಎಲ್ಲ ತೀರೋಗ್ಬಿಡ್ತು, ಎಲ್ಲಾನು ಸರಿ ಹೋಗ್ಬಿಡ್ತಲ್ಲ, ಅದಕ್ಕೆ ನನ್ನ ಮೇಲೆ ನಿಮಗೆ ಸುಳ್ ಪ್ರೀತಿ ಏನಾದ್ರೂ ಹುಟ್ಟಿದ್ಯಾ ಅಂತ ಅವಳು ಅನ್ಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಅಮ್ಮ? ತುಂಬಾ ಕಷ್ಟ ಆಗುತ್ತಲ್ವಾ ಅಜ್ಜಿ? ಅದಕ್ಕೆ ನಾನು ನೋಡೋಣ, ಅದಕ್ಕೊಂದು ಟೈಮು ಸಂದರ್ಭ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊರಡ್ತಿದ್ದಂಗೆ, ನೀನು ಟೈಮು ಸಂದರ್ಭ ಬರ್ಸಲ್ಲ, ನಾನೇ ಏನಾದ್ರೂ ಮಾಡಿ ಬರೆಸ್ತೀನಿ ಹೋಗು ಅಂತ ಅನ್ಕೊಳ್ತಾ ಇರ್ತಾರೆ ಸ್ವರಾಜ್ ಅವ್ರ ಅಜ್ಜಿ. ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಬಂಟಿ ಇಬ್ರು ಅಪ್ಪು ಮತ್ತೆ ಬಂಟಿ ಆಟೋದಲ್ಲಿ ಬರ್ತಿದ್ರೆ, ಈ ಕಡೆ ನೋಡಿದ್ರೆ ಅನಾಮಿಕಾ ಅವರಿಗೆ ಅಡ್ಡ ಹಾಕ್ಬಿಟ್ಟು ಅವ್ರಿಗೆ ಬಿಡ್ದಿರೋ ಜಾಗನ ಹಾಗೆ ನಿಂತ್ಕೊಂಡಿರ್ತಾಳೆ. ಸೀದಾ ಅವಳು ಸಹ ಇಳ್ದ್ಬಿಟ್ಟು ಬಂದು, ಏನು ಎಲ್ಲ ಹೋಗ್ತಾ ಇದ್ ನಿಮ್ಗೇನು ಸ್ವಲ್ಪ ಕಾಣಿಸ್ತಾ ಇಲ್ವಾ? ಇಲ್ಲಿ ಗಾಡಿ ಬಂದ್ ನಿಂತಿದೆ, ಜಾಗ ಬಿಡ್ಬೇಕನ್ನೋದು ಗೊತ್ತಿಲ್ವಾ ಅಂತ ಬಂಟಿ ಹೇಳ್ತಾ ಇದ್ರೆ, ಅವಳನ್ನ ನೋಡಿ ಅಪ್ಪು ಸಹ ಹೇಳಿತಾರೆ, ಏನ್ ಮಾಡ್ತೀಯ ಬಂಟಿ? ಕೆಲವ್ರಿಗೆ ಕಣ್ಣು ತಲೆ ಮೇಲೆ ಇರುತ್ತಲ್ಲ, ಕಾಣಿಸಲ್ಲ ಜಗತ್ತು, ಅದಕ್ಕೆ ಹಿಂಗೆ ಇಂಥ ಜನಗಳಿಂದಾನೇ ಹಿಂಗಾಗಿರ್ತಾರೆ. ನೀನ್ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ ಬಿಡು ಅಂತ ಹೇಳ್ತಿದ್ದಂಗೆ, ನೀನು ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಹೇಳ್ದಷ್ಟು ಕೆಲಸ ಮಾಡಿದ್ಯಾ? ಅಷ್ಟಕ್ಕೂ ಮುಂಚೆ ನಿನ್ ರೂಮ್ಗೆ ಹೋಗಿದ್ದು, ಕಲ್ಯಾಣ ಇದ್ದಿದ್ದು, ಅಲ್ಲಿ ಮೀಡಿಯಾದವರೆಲ್ಲ ಕರ್ಸಿದ್ಯಾರು ಎಲ್ಲ ಯಾರು ಅನ್ಕೊಂಡಿದ್ಯಾ? ನಾನೇ ಮಾಡಿರೋದದು ಕೆಲ್ಸ. ಇದ್ ನಿಂದೇನಾ ಕೆಲ್ಸ? ಅದೇನಾದ್ರೂ ಕಲ್ಯಾಣ್ಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ? ಈಗ ನೀನ್ ಹೋಗಿ ಅವ್ರನ್ನ ಮೀಟ್ ಆಗಿ ಎಲ್ಲ ಹೇಳ್ತೀಯೇನು? ನಾನು ಹೇಳೋದು ಏನು ಇಲ್ಲ, ಅವನ ಜೀವನ ಚೆನ್ನಾಗಿರ್ಬೇಕು ಅಂತ, ಅವನು ಸಹ ಖುಷಿಯಿಂದ ಇರ್ಲಿ ಅಂತ ನಾನು ಆಸೆ ಪಡ್ತಾ ಇದ್ದೆ. ಇದನ್ನೆಲ್ಲ ಹೇಳಿದ್ರೆ ಏನ್ ಪ್ರಯೋಜನ? ಸುಮ್ನೆ ನಿನ್ ಲೈಫ್ ಹಾಳಾಗೋಗುತ್ತೆ, ನಿನ್ ಮೇಲೆ ಇಲ್ದಿದೆಲ್ಲ ಆರೋಪ ಬರುತ್ತೆ. ಅದ್ರ ಬದಲು ನಿನ್ ಕ್ಯಾರೆಕ್ಟರ್ನ ನೀನು ಉಳಿಸ್ಕೊಳ್ಳೋದನ್ನ ಕಲಿ ಅಂತ ಅಪ್ಪು ಅನಾಮಿಕಾಗೆ ತಿರುಗುಬಾಣ ಇಟ್ಟಿ ಹೊಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಮನೆಯಲ್ಲಿ ಎಲ್ಲಾರನ್ನೂ ಸಹ ಕೂಗಿರ್ತಾರೆ ಅವ್ರ ಅಜ್ಜಿಯವರು. ಇನ್ನ ಪ್ರಕಾಶ್ ಅವರು, ಸ್ವಪ್ನ, ಅಪರ್ಣವ್ರೆಲ್ಲರೂ ಬಂದಿರ್ತಾರೆ. ಏನಜ್ಜಿ ಕೂಗಿದ್ ವಿಚಾರ ಅಂತ ಕೇಳ್ತಿದ್ರೆ, ಅದು ಕಾವ್ಯಂಗೆ ಮತ್ತೆ ರಾಜ್ಗೆ ಮೊದಲನೇ ರಾತ್ರಿ ಏರ್ಪಾಟ್ ಮಾಡೋಣ ಅನ್ಕೊಂಡಿದೀವಿ. ಮಾ ಏನ್ ಹೇಳ್ತಿದ್ಯಾ? ಮೊದಲನೇ ರಾತ್ರಿ ಅಲ್ಲ ಅಮ್ಮ ಅದು. ಇವ್ರನ್ನೇ ಕೇಳಿ ನಾವು ಎಲ್ಲ ತಿಳ್ಕೊಬೇಕು ನೋಡ್ರಮ್ಮ ಅಂತ ಹೇಳ್ತಾ ಇರ್ತಾರೆ. ಅತ್ತೆ, ನೀವು ತುಂಬಾ ಯೋಚನೆ ಮಾಡೋದನ್ನ ಕಲ್ತ್ಬಿಟ್ಟಿದ್ದೀರಾ. ಯಾರ್ಯಾರಿಗೆ ಏನೇನ್ ಬೇಕು ಅಂತ ನಿಮಗೆಲ್ಲ ಗೊತ್ತಿರುತ್ತಲ್ವತ್ತೆ, ಮತ್ತೆ ನನ್ ಯಾಕೆ ಕರೆದ್ರಿ ಅಂತ ಹೇಳ್ತಿದ್ರೆ, ನೀನು ಅವ್ರತ್ತೆ, ನಿನಗೆ ಅವ್ರಿಗೆ ಏನೇನ್ ಬೇಕು ಏನೇನಿಲ್ಲ ಅಂತ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಿಂದೆ ಅಲ್ವಾ ಅಪರ್ಣ? ಹಾಗಲ್ಲ ಅತ್ತೆ, ನನ್ನ ಅದೃಷ್ಟ ಏನ್ ಚೆನ್ನಾಗಿದೆ ಅಂತ ನಾನ್ ಮಾಡಕ್ಕಾಗುತ್ತೆ? ನನ್ನ ಜೀವನನೇ ಈಗ ಕೂತಿದೆ. ಹಾಗೆಲ್ಲ ಅನ್ಕೊಂಡ್ರೆ ಹೇಗಮ್ಮ? ನಿನ್ ಸೊಸೆ ಖುಷಿಯಾಗಿರ್ಬೇಕು ಅಂತ ತಾನೇ ನಿನ್ಗೂ ಆಸೆ ಅಂತ ಹೇಳ್ತಿದಂಗೆ, ಹೌದು ಆಂಟಿ,
ಕಾವ್ಯ ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಅವಳು ಖುಷಿಯಾಗಿರ್ಬೇಕು ಅಂದ್ರೆ ನಾವು ಏನಾದ್ರೂ ಮಾಡ್ಬೇಕಲ್ವಾ ಆಂಟಿ ಅಂತ ಹೇಳಿ ಇನ್ನ ಎಲ್ಲರೂ ಆ ಕಾರ್ಯನ ಮಾಡ್ಸೋಣ ಅಂತ ಸಿದ್ಧವಾಗಿ ಹೊರಟಿರ್ತಾರೆ. ಈಗ ಸ್ವರಾಜ್ ಅವ್ರ ಅಜ್ಜಿ ಮತ್ತೆ ಅಪರ್ಣ ಅವರೆಲ್ಲರೂ ಸೇರಿ ರಾಜ್ಗೆ ಮತ್ತೆ ಕಾವ್ಯನ್ಗೆ ಮೊದಲು ಸ್ವರಾಜ್ ಅವ್ರ ಅಜ್ಜಿ ಮತ್ತೆ ಅಪರ್ಣ ಅವರೆಲ್ಲರೂ ಸೇರಿ ಕಾವ್ಯಗೆ ಮತ್ತೆ ರಾಜ್ಗೆ ಶೋಭನಕ್ಕೆ ರೆಡಿ ಮಾಡ್ತಿದ್ದಾರೆ. ಈಗ ಆ ವಿಚಾರ ಏನಾದ್ರು ಅವರಿಬ್ಬರಿಗೆ ಗೊತ್ತಾಗಿ ಸುಖವಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾರ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಮತ್ತೆ ಅನಾಮಿಕಾ ಮಧ್ಯೆ ಮತ್ತೆ ವಿರುದ್ಧಗಳು ಸೃಷ್ಟಿಯಾಗಿದೆ. ಮತ್ತೆ ಏನಾದ್ರೂ ಅವಳಿಗೆ ಗಂಡಂತರನ ತರ್ತಾಳ, ಇನ್ನ ಮತ್ತೆ ಮನೇಲಿ ಏನಾದ್ರೂ ಅಶಾಂತಿ ಉಳಿಯುತ್ತಾನ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.